ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ನಾನಿವತ್ತು ನಿಮಗೆ ಗೋವಾದ ಪಣಜಿ ಮಾರ್ಕೆಟ್ನ ಸೆಂಟರ್ಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಎದುರುಗಡೆ ನೀವೇನು ನೋಡ್ತಾ ಇದ್ದೀರೋ ಆ ಗ್ರೀನ್ ಕಲರ್ ಬಿಲ್ಡಿಂಗ್ ಅದೇ ಪಣಜಿಯ ಮೇನ್ ಮಾರ್ಕೆಟ್ ಕಾಂಪ್ಲೆಕ್ಸ್. ನೀವು ನೋಡ್ತಾ ಇರೋದು ಕಾಂಪ್ಲೆಕ್ಸ್ ಎದುರುಗಡೆ ಇಟ್ಟಿರುವಂತಹ ಶಾಪಿಂಗ್ ಸ್ಟ್ರೀಟ್, ಫುಟ್ಪಾತ್ ಸ್ಟ್ರೀಟ್ ಇದು. ದೀಪಾವಳಿ ಹಬ್ಬ ಆದ್ರಿಂದ ತುಂಬ ರಶ್ ಇದೆ. ಸರೌಂಡಿಂಗ್ ಈ ಮಾರ್ಕೆಟ್ ಸರೌಂಡಿಂಗ್ ಫುಲ್ ರಶ್ ಇದೆ. ಕಾಂಪ್ಲೆಕ್ಸ್ನ ಒಳಗೆ ಹಾಗೆ ಕಾಂಪ್ಲೆಕ್ಸ್ನ ಹೊಂದಿಕೊಂಡಂತೆ ಕೆಲವು ಶಾಪ್ಗಳಿದೆ. ಹಾಗೆ ಮಾರ್ಕೆಟ್ನ ಸರೌಂಡಿಂಗ್ ಕೂಡ ಸುಮಾರು ಅಕ್ಕಪಕ್ಕ ಎಲ್ಲ ಶಾಪ್ಗಳಿದೆ. ಮಾರ್ಕೆಟ್ನ ಪಕ್ಕಾನೇ ಫಿಶ್ ಮಾರ್ಕೆಟ್ ಕೂಡ ಇದೆ. ಈಗ ನಾವು ಕಾಂಪ್ಲೆಕ್ಸ್ ಒಳಗಡೆ ಎಂಟರ್ ಆಗೋಣ. ಇದೇ ಪಣಜಿಯ ಮೇನ್ ಮಾರ್ಕೆಟ್, ಅಂದ್ರೆ ಈ ಕಾಂಪ್ಲೆಕ್ಸ್ ಒಳಗಡೆ ಇರುವಂತಹ ಮೇನ್ ಮಾರ್ಕೆಟ್. ಅಲ್ಲಿ ಏನೇನು ಸಿಗುತ್ತೆ ಅಂದ್ರೆ ಪ್ರತಿಯೊಂದು ಸಿಗುತ್ತೆ. ತರಕಾರಿಗಳು, ವೆಜಿಟೇಬಲ್ಸು, ಬಟ್ಟೆ, ಲೇಡೀಸ್ಗಳಿಗೆ ಬೇಕಾದಂಥ ಆಕ್ಸೆಸರೀಸು, ಲೇಡೀಸ್ ಕ್ಲಾತು, ಹಾಗೆ ಜೆಂಟ್ಸು, ಚಿಲ್ಡ್ರನ್ಸ್ದು ಎಲ್ಲಾರ್ದು ಇರುತ್ತೆ. ನಾವು ಸ್ವಲ್ಪ ಟೈಮ್ ಕೆಳಗಡೆ ನೋಡಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಅಂದ್ರೆ ಫಸ್ಟ್ ಫ್ಲೋರಲ್ಲಿ ಎಂಟರ್ ಆಗ್ತಾ ಇದೀವಿ. ನೋಡಿ, ಎಂಟರ್ ಆಗ್ತಿದ್ದಂಗೆ ಈ ವಾಲ್ ಪೇಂಟಿಂಗ್ ಏನಿದೆ ಇದು ಅಟ್ರಾಕ್ಟ್ ಆಗುತ್ತೆ. ಮತ್ತೆ ಸರೌಂಡಿಂಗ್ ಕೂಡ ದೊಡ್ಡದಾಗಿದೆ. ಈ ಕಾಂಪ್ಲೆಕ್ಸ್ ಅಂತ ಏನಿದೆ ಇದು ದೊಡ್ಡದಾಗಿದೆ. ಕೆಳಗಡೆ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ತರಕಾರಿ, ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಕೆಳಗಡೆ ನೋಡಿದ್ರಲ್ಲ, ಅಲ್ಲಿ ಬಂದು ಮನೆಗೆ ಬೇಕಾದಂತಹ ಪದಾರ್ಥಗಳು, ಅಂದ್ರೆ ಮನೆ ಅಡಿಗೆಗೆ ಬೇಕಾದಂಥ ಪದಾರ್ಥ ಆಗ್ಬೋದು, ಅಥವಾ ಗ್ರೀನ್ ವೆಜಿಟೇಬಲ್ಸು, ಹಾಗೆ ಫ್ರೂಟ್ಗಳು ಪ್ರತಿಯೊಂದು ಸಿಗುತ್ತೆ. ಹಾಗೆ ಮೇಲ್ಗಡೆ ಬಂದರೆ ಫಸ್ಟ್ ಫ್ಲೋರಿಗೆ ಬಂದರೆ ಬಟ್ಟೆಗಳು, ಲೇಡೀಸ್ಗೆ ಬೇಕಾದಂಥ ಆಕ್ಸೆಸರೀಸ್ಗಳು ಎಲ್ಲ ಮೇಲ್ಗಡೆ ಸಿಗುತ್ತೆ. ಬರೀ ಆಕ್ಸೆಸರೀಸು ಮತ್ತು ಬಟ್ಟೆ ಅಷ್ಟೇ ಅಲ್ಲ, ಮೊಬೈಲ್ ಶಾಪು, ಹಾಗೆ ಮನೆಗೆ ಬೇಕಾದಂತಹ ಗೃಹೋಪಯೋಗಿ ವಸ್ತುಗಳು ಕೂಡ ಮೇಲ್ಗಡೆ ಸಿಗುತ್ತೆ. ಈ ಶಾಪ್ ನೋಡ್ತಾ ಇದ್ದೀರಾ, ಇಲ್ಲಿ ಬಟ್ಟೆಗಳನ್ನ ನೋಡಿದ್ವಿ. ತುಂಬ ರೀಸನಬಲ್ ಅನ್ನಿಸ್ತು. ಆದರೆ ಈ ಪಣಜಿ ಮಾರ್ಕೆಟ್ಗಿಂತ ಮಾಪ್ಸ ಮಾರ್ಕೆಟಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಅಂದ್ಬಿಟ್ಟು ನಾವು ಇಲ್ಲಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಮಾಪ್ಸ ಮಾರ್ಕೆಟಲ್ಲೇ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ನಾನು ಯಾವುದೇ ಸಿಟಿಗೆ ಹೋದ್ರೂ ನನಗೆ ಅಲ್ಲಿನ ಮೇನ್ ಪ್ಲೇಸ್ನ ನೋಡ್ಕೊಂಡು ಬರೋಕ್ಕೆ ಇಷ್ಟಪಡಲ್ಲ. ಸಿಟಿ ಮತ್ತು ಅಲ್ಲಿನ ಮನೆಗಳು ಯಾವ ಥರ ಇದೆ, ಅಲ್ಲಿನ ಲೈಫ್ ಸ್ಟೈಲ್ ಯಾವ ಥರ ಇದೆ, ಅಲ್ಲಿನ ಉಡುಗೆ ತೊಡುಗೆಗಳು, ಕಲ್ಚರು, ಮತ್ತು ಅಲ್ಲಿನ ಆಚರಣೆಗಳೆಲ್ಲ ಏನಿದೆ ಅದನ್ನು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆ ಸಿಟಿಯ ಮಾರ್ಕೆಟ್ ಪ್ಲೇಸ್ಗಳನ್ನ ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಮಗೆ ಎಷ್ಟೋ ವಿಚಾರಗಳು ಗೊತ್ತಾಗುತ್ತೆ. ಅಲ್ಲಿನ ಆಹಾರ ಪದಾರ್ಥಗಳು, ಮತ್ತು ವೆಜಿಟೇಬಲ್ಸ್ ಏನು ಯೂಸ್ ಮಾಡ್ತಾರೆ, ಮತ್ತು ಅವರು ಆಕ್ಸೆಸರೀಸ್ಗಳನ್ನೆಲ್ಲ ನೋಡಿದ್ರೆ ಅವ್ರು ಏನು ಹಾಕೊತಾರೆ, ಉಡುಗೆ ತೊಡುಗೆಗಳು ಯಾವ ಥರ ಇರುತ್ತೆ ಅನ್ನೋದು ಈ ಮಾರ್ಕೆಟ್ ಪ್ಲೇಸ್ಗಳಿಗೆ ಬಂದರೆ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಮಾರ್ಕೆಟ್ ಪ್ಲೇಸ್ಗಳಿಗೆ ಬಂದು ವಿಸಿಟ್ ಮಾಡೋದು ಸಿಟಿಗಳಲ್ಲಿ ತುಂಬ ಖುಷಿ ಅಂತ ಅನಿಸುತ್ತೆ. ನೋಡಿ, ಇದು ಬಂದು ಫಸ್ಟ್ ಫ್ಲೋರಿಂದ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಇದು ಬಂದು ಗ್ರೌಂಡ್ ಫ್ಲೋರು ಯಾವ ಥರ ಇದೆ ಅಂತ. ಎಷ್ಟು ದೊಡ್ಡದಾಗಿದೆ ಈ ತರಕಾರಿ, ವೆಜಿಟೇಬಲ್ಸ್ ಎಲ್ಲ ಸಿಗುವಂಥ ಜಾಗನ ಎಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದಾರೆ ಅಂತ. ಇದು ಗ್ರೌಂಡ್ ಫ್ಲೋರು. ಹಾಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋದರೆ ನಾನು ಫಸ್ಟೇ ಹೇಳಿದ್ನಲ್ಲ ಆ ಥರ ಶಾಪ್ಗಳು ಸಿಗುತ್ತೆ. ಇದು ಬಂದು ಪಾರ್ಕಿಂಗ್ ಪ್ಲೇಸು. ಹೊರಗಡೆ ಈ ಕಾಂಪ್ಲೆಕ್ಸ್ನ ಹೊರಗಡೆ ಪಾರ್ಕಿಂಗ್ ಪ್ಲೇಸು. ಇಲ್ಲಿ ಕಾರು ಮತ್ತು ಟೂ ವೀಲರ್ಸ್ಗಳೆಲ್ಲ ನಿಂತ್ಕೊಳ್ಳೋಕೆ ಜಾಗ ನೋಡಿ. ಇದು ಕೂಡ ದೊಡ್ಡದಾಗೇ ಇದೆ. ಅಂದರೆ ವಿಶಾಲವಾದ ಪಾರ್ಕಿಂಗ್ ಪ್ಲೇಸಿಂದ ಜನಗಳಿಗೆ ಕೂಡ ಯಾವುದೇ ಅಷ್ಟು ಇಕ್ಕಟ್ಟು ಅಂತ ಅನ್ಸಲ್ಲ. ಪಾರ್ಕಿಂಗ್ ಪ್ಲೇಸ್ ಕೂಡ ದೊಡ್ಡದಾಗೇ ಇದೆ. ಫಸ್ಟ್ ಫ್ಲೋರಿಂದ ನಾವು ಮತ್ತೆ ಗ್ರೌಂಡ್ ಫ್ಲೋರ್ಗೆ ಬಂದ್ವಿ. ಫಸ್ಟ್ ಫ್ಲೋರ್ ನೋಡಿ ಆಯಿತು. ಗ್ರೌಂಡ್ ಫ್ಲೋರಿಂದ ನೆಕ್ಸ್ಟು ನಿಮಗೆ ಗ್ರೌಂಡ್ ಫ್ಲೋರ್ನ ನಾನು ಪೂರ್ತಿಯಾಗಿ ತೋರಿಸಿರಲಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದ್ಸಲ ಗ್ರೌಂಡ್ ಫ್ಲೋರ್ನ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಸಿಗುತ್ತೆ ಅಂತ. ಇಲ್ಲಿ ನಮಗೆ ವೆಜಿಟೇಬಲ್ ಸಿಗುತ್ತೆ. ಗೋವಾದ ಮಾರ್ಕೆಟ್ಗಳಲ್ಲಿ ವಿಶೇಷವಾಗಿ ಸಿಗೋದು ಏನು ಅಂತಂದರೆ ಹೋಮ್ ಮೇಡ್ ವಿನಿಗರು, ಹಾಗೆ ಕೋಕಮ್ ಜ್ಯೂಸ್ಗಳು, ಗೆಣಸುಗಳ ವೆರೈಟಿ, ಮತ್ತು ಹೂಗಳು. ಇಲ್ಲಿನ ಹೂಗಳು ಏನು ಅಂತ ಅಂದರೆ ಆದಷ್ಟು ಚೆಂಡು ಹೂಗಳು ಸಿಗುತ್ತೆ. ಇಲ್ಲಿ ಬೇರೆ ಬೇರೆ ಥರ ಹೂಗಳು ಕಡಿಮೆ. ಮತ್ತು ಈ ಅನಾನಸ್ಗಳೇನಿದೆ ಇದು ಫುಲ್ಲು ರೆಡ್ಡಿಶ್ ಥರ ಇರುತ್ತೆ. ನಮ್ಮ ಕಡೆ ಆರೆಂಜ್ ಅಂದರೆ ಇಲ್ಲಿ ಸ್ವಲ್ಪ ರೆಡ್ಡಿಶ್ ಥರ ಇರುತ್ತೆ. ಇದು ತಿನ್ನೋಕ್ಕೆ ತುಂಬ ಜ್ಯೂಸಿಯಾಗಿ ಮತ್ತು ಸ್ವೀಟು ಚೆನ್ನಾಗಿರುತ್ತೆ. ಇಲ್ಲಿದು ಪೈನಾಪಲ್ ಏನಿದೆ ಆ ಥರ ಟೇಸ್ಟು ಒಂಥರ ಚೆನ್ನಾಗಿದೆ. ಕಾಂಪ್ಲೆಕ್ಸ್ಗೆ ಹೊಂದ್ಕೊಂಡಂತೆ ಇನ್ನೊಂದು ಬಿಲ್ಡಿಂಗ್ ಇದು. ಅದೇ ಕಾಂಪ್ಲೆಕ್ಸ್ ಒಳಗಡೆ ಮತ್ತಿನ್ನೊಂದು ಪಾರ್ಟ್ ಇದು. ಇಲ್ಲಿನೂ ಅಷ್ಟೇ ಗ್ರೌಂಡ್ ಫ್ಲೋರಲ್ಲಿ ಏನು ಸಿಗುತ್ತೋ ಅದೆಲ್ಲ ಸಿಗುತ್ತೆ. ಇಲ್ಲಿ ಕಡಲೆಪುರಿ ಮತ್ತು ಅವಲಕ್ಕಿ ಎಲ್ಲ ಪೊಟ್ಣಗಳನ್ನ ಕಟ್ಟಿ ಇಟ್ಟಿದ್ರು. 1 ಅಥವಾ 2 ಕೆಜಿ ಅಷ್ಟ್ರದ್ದು ಪೊಟ್ಣಗಳನ್ನ ಕಟ್ಟಿ ಇಟ್ಟಿದ್ರು. ಮತ್ತು ಇಲ್ಲಿನ ಬೆಳ್ಳುಳ್ಳಿ ಏನಿದೆ ಇದು ಬಂದು ಒಳ್ಳೆ ಚೈನಾ ಬೆಳ್ಳುಳ್ಳಿ ಥರ ಫುಲ್ಲು ದಪ್ಪ ದಪ್ಪಗೆ ಇತ್ತು. ಇದೊಂದು ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿತ್ತು. ಆದರೆ ಇದು ಒಳ್ಳೇದಲ್ಲ ಅಂತಾರೆ. ಇದು ಏನೇನು ಕೆಮಿಕಲ್ ಹಾಕಿ ಬೆಳಿತಾರೋ. ಆ ಬೆಳ್ಳುಳ್ಳಿ ಅಂತೂ ನೋಡೋಕ್ಕೆ ಫುಲ್ಲು ದಪ್ಪನೇ ಇತ್ತು. ಒಳ್ಳೆ ಈರುಳ್ಳಿ ಸೈಜ್ ಇತ್ತು ಬೆಳ್ಳುಳ್ಳಿ ನೋಡೋಕ್ಕೆ. ಎಷ್ಟು ದೊಡ್ಡದಿದೆ ನೋಡಿ. ಶ್ರೀಮಂತರಿಗೆ ದೊಡ್ಡ ದೊಡ್ಡ ಮಾಲ್ ಇದೆ. ನಮ್ಮಂಥವ್ರಿಗೆ ಶಾಪಿಂಗ್ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂದರೆ ಈ ಥರ ಮಾರ್ಕೆಟ್ಗಳು. ನಮ್ಮ ಪ್ರೈಸಿಗೆ ತಕ್ಕಂತೆ ಸಿಗುತ್ತೆ ಇಲ್ಲಿ. ಕಡಿಮೆ ಬೆಲೆಗೆ ಎಲ್ಲ ಸಿಗುತ್ತೆ. ಒಂದು ಸಾರಿ ಬಂದರೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಆ ಥರ ಒಂದು ದಿನ ಎಲ್ಲ ಹಿಡಿಯುತ್ತೆ. ಇಲ್ಲಿ ಕಾಂಪ್ಲೆಕ್ಸ್ಗೆ ಬಂದರೆ ಮೇಯ್ನ್ ಪಣಜಿ ಮಾರ್ಕೆಟ್ ಆಗಲಿ, ಮಾಪ್ಸ ಮಾರ್ಕೆಟ್ ಆಗಲಿ ಒಂದು ದಿನ ಎಲ್ಲ ಸುತ್ಬೋದು. ಅಷ್ಟು ದೊಡ್ಡದಿದೆ ಈ ಮಾರ್ಕೆಟ್ಗಳು.
ನೀವೇನು ನೋಡ್ತಾ ಇದ್ದೀರೋ ಈ ಪ್ಲೇಸ್ಗಳು ಬಂದು ಕಾಂಪ್ಲೆಕ್ಸ್‌ಗೆ ಹೊಂದಿಕೊಂಡಂತೆ ಅಕ್ಕಪಕ್ಕ ಇರುವಂಥ ಶಾಪ್‌ಗಳು. ಇಲ್ಲಿ ಕೂಡ ಇಲ್ಲಿ ಹೂವಿನ ಶಾಪು, ಮತ್ತೆ ಲೇಡೀಸ್ ಆಕ್ಸೆಸರಿ ಶಾಪ್ಸ್‌ಗಳು ಹಾಗೂ ಸ್ಲಿಪ್ಪರು, ಬ್ಯಾಗ್ಸು ಎಲ್ಲಾನು ಸಿಗುತ್ತೆ. ಮತ್ತೆ ಗಂದಿಗೆ ಅಂಗಡಿಗಳು ಕೂಡ ನೋಡಿ, ಇಲ್ಲಿ ಗಂದಿಗೆ ಅಂಗಡಿಗಳಲ್ಲಿ ಕೂಡ ಎಲ್ಲಾನು ಸಿಗುತ್ತೆ. ಈ ಗಂದಿಗೆ ಅಂಗಡಿಗಳಲ್ಲಿ ಹೆಚ್ಚಿಗೆ ನೋಡೋದು ಅಂತಂದ್ರೆ ಸಾಂಬ್ರಾಣಿಗಳು, ಡಿಫರೆಂಟ್ ಡಿಫರೆಂಟ್ ಸಾಂಬ್ರಾಣಿಗಳನ್ನ ಇಟ್ಟಿರ್ತಾರೆ. ಮಾರ್ಕೆಟು ಸ್ವಲ್ಪ ಓಪನ್ ಮಾರ್ಕೆಟು, ಪ್ರತಿಯೊಬ್ಬರಿಗೂನು ಬಂದು ಮಾರಲಿಕ್ಕೆ ಅವಕಾಶ ಇದೆ, ಸಂತೆ ಮಾಡಲಿಕ್ಕೆ ಅವಕಾಶ ಇದೆ. ಇದು ಒಂಥರ ರೆಂಟೆಡ್, ಇದು ಕಾಂಪ್ಲೆಕ್ಸ್ ಆದ್ರಿಂದ ಒಳಗಡೆ ರೆಂಟೆಡ್. ಔಟ್‌ಸೈಡ್ ಸ್ವಲ್ಪ ನಾವುಗಳು ಅಂದರೆ ಈ ಕಾಂಪ್ಲೆಕ್ಸಿಂದ ಫುಲ್ ಔಟ್‌ಸೈಡ್ ಹೋದ್ರೆ ಸ್ವಲ್ಪ ಫುಟ್‌ಪಾತ್ ಶಾಪ್ ಥರ ಬೇರೆಯವ್ರು ಬಂದು ಮಾರ್ಬೋದು ಆ ಜಾಗದಲ್ಲಿ, ಆ ಥರ ಇದೆ. ಇದೆಲ್ಲ ಸರೌಂಡಿಂಗ್ ಫುಲ್ಲು ಮಾರ್ಕೆಟ್ ಕಾಂಪ್ಲೆಕ್ಸ್‌ಗೆ ಹೊಂದ್ಕೊಂಡಂತೆ ಇರುವಂತಹ ಶಾಪ್‌ಗಳೇ ಇವೆಲ್ಲ. ಈಗ ತೋರಿಸ್ತಾ ಇರೋದೆಲ್ಲ ಅದೇ ಶಾಪ್‌ಗಳು. ಗೋವಾದ ಇನ್ನೊಂದು ಮೇನ್ ಬೆಳೆ ಅಂತ ಅಂದ್ರೇನೆ ಗೋಡಂಬಿ. ಇಲ್ಲಿ ಗೋಡಂಬಿ ವಿಶೇಷ. ಹಾಗೆ ಎಲ್ಲ ಕಡೆ ಗೋಡಂಬಿ ಒರಿಜಿನಲ್ ಸಿಗುತ್ತೆ ಅಂತ ಹೇಳಲ್ಲ. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಒರಿಜಿನಲ್ ಗೋಡಂಬಿ ಗೋವಾದಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಇದೇ ವಿಡಿಯೋನಲ್ಲಿ. ಗೋವಾದ ಕಲ್ಚರು ನಮ್ಮ ದೇಶದ ಕಲ್ಚರ್‌ಗಿಂತ ವಿಭಿನ್ನ ಇಲ್ಲ. ಆದರೆ ಕಾಣಿಸುತ್ತೆ ಆ ಥರ ನೋಡೋಕ್ಕೆ ಇದು ನಮ್ಮ ದೇಶನೇ ಅಲ್ವೇನೋ, ಇದು ಯಾವುದೋ ಫಾರಿನ್ ಕಂಟ್ರಿ ಥರ ಕಾಣಿಸುತ್ತೆ. ಯಾಕೆ ಅಂತ ಅಂದರೆ ಇಲ್ಲಿಗೆ ಬರೋವಂಥ ಫಾರಿನ್ ಟೂರಿಸ್ಟ್‌ಗಳು ಮತ್ತು ಅವ್ರುಗಳಿಗೆ ಕೊಟ್ಟಿರೋವಂಥ ಫ್ರೀಡಮ್, ಈ ಸ್ಟೇಟಿಂದ ಏನು ಸಿಗುತ್ತೋ ಆ ಫ್ರೀಡಮಿಂದ, ಹಾಗೆ ಬರೀ ಬೇರೆ ಕಂಟ್ರಿಯಿಂದ ಅಂದರೆ ಫಾರಿನರ್ಸಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಟೇಟಿಂದ ಹೋದವ್ರು ಕೂಡ ಇಲ್ಲಿಗೆ ಬಂದು ಸ್ವಲ್ಪ ಫ್ರೀನೆಸ್ ಇಷ್ಟಪಟ್ಟು ಕಲ್ಚರ್‌ನ ಮರೆತು ಸ್ವಲ್ಪ ಎಂಜಾಯ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ನೋಡಲಿಕ್ಕೆ ಇದು ನಮ್ಮ ಕಂಟ್ರಿನೇ ಅಲ್ವೇನೋ ಅನ್ನೋ ಥರ ಕಾಣಿಸುತ್ತೆ. ಆದರೆ ಗೋವಾದ ಲೋಕಲ್ ಜನಗಳು ಸಂಪ್ರದಾಯನ ಮರ್ತಿಲ್ಲ. ಬೇರೆ ಸ್ಟೇಟ್‌ಗಳಿಗಿಂತ ಹೆಚ್ಚಾಗೇನೆ ಸಂಪ್ರದಾಯನ ಫಾಲೋ ಮಾಡ್ತಾರೆ. ನೋಡಿ, ಈಗ ನಾವು ಕಾಂಪ್ಲೆಕ್ಸ್‌ನ 4 ಕಡೆ ಸರೌಂಡಿಂಗ್ ಸುತ್ತಕೊಂಡಿರೋವಂಥ ಶಾಪಿಂಗ್ ಏರಿಯಾಗಳನ್ನ ಸುತ್ತುತ್ತಾನೆ ಇದ್ದೀವಿ. ನೋಡ್ತಾ ಇದ್ರಲ್ಲ ಇಲ್ಲಿನ ಶಾಪ್‌ಗಳು ನೋಡ್ತಾ ಇದ್ರೆ, ಈ ಲೇಡೀಸ್ ಕ್ಲಾತ್‌ಗಳೇನಿದೆ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ ಗೋವಾದ ಕಲ್ಚರ್‌ನು ನಮ್ಮ ದೇಶದ ಕಲ್ಚರ್‌ಗಿಂತ ಬೇರೆ ಇದೆ. ಮತ್ತೆ ಇಲ್ಲಿನ ಶಾಪ್‌ಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿನ ಕಲ್ಚರ್ ಏನಿದೆ ಅಂತ. ಆದ್ರೆ ಸಿಟಿ ಬಿಟ್ಟು ನಿಮ್ಗೆ ಬೀಚ್‌ಗಳ ಕಡೆ ಹೋದ್ರೆ ಮಾತ್ರನೇ ನಿಮ್ಗೆ ಹಂಗ್ ಅನ್ಸುತ್ತೆ ಏನು ಅಂತಂದ್ರೆ ಇದು ನಮ್ಮ ಕಂಟ್ರಿ ಅಲ್ವೇನೋ ಅಂತ. ಮತ್ತೆ ಅಲ್ಲಿನ ಶಾಪ್‌ಗಳು ಮತ್ತೆ ಸರೌಂಡಿಂಗ್ ಎಲ್ಲ ನಮ್ಮ ಫಾರಿನರ್ಸ್‌ಗೆ ಬೇಕಾದ ಹಾಗೆ ಮತ್ತೆ ಔಟ್‌ಸೈಡರ್ಸ್‌ಗೆ ಬೇಕಾದ ಥರ ಇರುತ್ತೆ. ಆದರೆ ಈ ಸಿಟಿ ಒಳಗಡೆ ಸಿಗುವಂಥ ಮಾರ್ಕೆಟಲ್ಲಿ ಎಲ್ಲೂನು ಆ ಥರ ಸಿಗಲ್ಲ. ಹೋಗಿದ್ದು ದೀಪಾವಳಿಯ ಸಂದರ್ಭದಲ್ಲಾದಿದ್ರಿಂದ ಅಲ್ಲಿ ಮಾರ್ಕೆಟ್ ಸರೌಂಡಿಂಗ್ ಫುಲ್ಲು ದೀಪಗಳು ಸಿಗ್ತಾ ಇತ್ತು. ನೋಡಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಖುಷಿಯಾಗಿ ನಾನು ಒಂದೆರಡು ತಗೊಂಡೆ. ಆ ಗೋಲ್ಡನ್ ಕಲರ್ ಥರ ಪೇಂಟ್ ಮಾಡಿದಾರಲ್ಲ ಆ ದೀಪಗಳನ್ನ ನಾನು ತಗೊಂಡೆ. ಖುಷಿ ಆಯ್ತು, ಅದು ಮಣ್ಣಿನ ದೀಪ ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಇಲ್ಲೂ ಸಿಗುತ್ತೆ ಕರ್ನಾಟಕದಲ್ಲಿ, ಆದರೆ ಅಲ್ಲೇ ಅದೆರಡು ತುಂಬ ಇಷ್ಟ ಆಗಿ ನಾನು ತಗೊಂಡೆ. ಈಗೇನು ನೋಡ್ತಾ ಇದ್ದೀರೋ ಇದು ಬಂದು ಕಾಂಪ್ಲೆಕ್ಸ್‌ಗೆ ಸರೌಂಡಿಂಗು ಸುತ್ತಮುತ್ತ ಇಟ್ಟಿರುವಂಥ ಫುಟ್‌ಪಾತ್ ಶಾಪಿಂಗ್ ಏರಿಯಾ. ಗೋವಾದ ಪಣಜಿ ಮಾರ್ಕೆಟ್ ಯಾವ ಥರ ಅಂತ ಅಂದರೆ ಬ್ಯಾಂಗ್ಳೂರು ಮತ್ತು ಮೈಸೂರು ಮಾರ್ಕೆಟ್ ಏರಿಯಾ ಯಾವ ಥರ ಇದೆ ಅದೇ ಥರಾನೇ. ಬೆಂಗಳೂರು ಮಾರ್ಕೆಟ್ ಅಷ್ಟು ದೊಡ್ಡದೇನಲ್ಲ, ಆದರೆ ಮೈಸೂರು ಮಾರ್ಕೆಟ್ ಇದೆಯಲ್ಲ ಆ ಥರ ನಾವು ಹೋಲಿಸ್ಕೋಬೋದು. ಒಂದು ಕಾಂಪ್ಲೆಕ್ಸ್ ಒಳಗಡೆ ಒಂದು ತರಕಾರಿಗಳು ಸಿಕ್ಕರೆ ಔಟ್‌ಸೈಡ್ ಎಲ್ಲ ಶಾಪಿಂಗ್ ಏರಿಯಾ. ಜೊತೆಗೆ ನಮ್ಮ ಅತ್ತಿಗೆ ಕೂಡ ಇದ್ದರು ಮತ್ತು ನನ್ನ ಮಗಳು ಕೂಡ ಇದ್ದರು. ಅವ್ರದ್ದು ಒಂದು ಚಾನಲ್ ಇರೋದ್ರಿಂದ ಅವ್ರು ಕೂಡ ವಿಡಿಯೋ ಮಾಡ್ಕೊತಾ ಇದ್ದರು ಎಲ್ಲಾನು. ಈ ಮಾರ್ಕೆಟ್ ಸರೌಂಡಿಂಗ್ ನನ್ನ ಜೊತೆ ಅವರು ಬಂದು ವಿಡಿಯೋ ಮಾಡ್ಕೊತಾ ಇದ್ದರು. ದೀಪಾವಳಿ ಆದ್ರಿಂದ ಇಲ್ಲಿ ಭಸ್ಮಾಸುರನ ಮಾಡೆಲ್‌ಗಳು ಸಿಗ್ತಾ ಇತ್ತು. ಇಲ್ಲಿ ಮಕ್ಳುಗಳಾಗ್ಲಿ ಅಥವಾ ಯುವಕರಾಗ್ಲಿ ಇದನ್ನೆಲ್ಲ ತಗೊಂಡು ಅಂದರೆ ದೀಪಾವಳಿ ಹಿಂದಿನ ದಿನ ಈ ಭಸ್ಮಾಸುರನ ಭಸ್ಮ ಮಾಡ್ತಾರೆ. ಆ ಮೂರ್ತಿಗಳೆಲ್ಲ ಇಲ್ಲಿ ಸಿಗ್ತಾ ಇತ್ತು. ಮತ್ತು ಮೌಲ್ಡ್‌ಗಳು ಕೂಡ ಈ ಜಾಗಗಳಲ್ಲಿ ಸಿಗುತ್ತೆ. ಈ ದೀಪಾವಳಿಗೆ ದೀಪ ಅಲಂಕಾರಗಳಿರುತ್ತಲ್ಲ ಅದ್ರದ್ದು ಮೌಲ್ಡ್‌ಗಳು ಸಿಗುತ್ತೆ. ಅದನ್ನ ಮನೇಲಿ ಹೋಗ್ಬಿಟ್ಟು ಅವ್ರುಗಳಿಗೆ ಬೇಕಾದಂತೆ ದೀಪಗಳನ್ನ ತಯಾರಿಸ್ಕೋಬೋದು ಆ ಮೌಲ್ಡ್‌ಗಳಿಂದ. ನಾನಿಲ್ಲಿ ನಿಮಗೆ ಕಾಂಪ್ಲೆಕ್ಸ್‌ಗೆ ಸರೌಂಡಿಂಗ್ ಫುಲ್ಲು 4 ಕಡೆಗೆ ಹೊಂದ್ಕೊಂಡಂತೆ ಇರುವಂಥ ಶಾಪ್‌ಗಳನ್ನೆಲ್ಲಾನು ತೋರಿಸ್ತಾ ಇದ್ದೀನಿ. ಗೋವಾದ ಮೇನ್ ಮಾರ್ಕೆಟು ಮಾಪ್ಸಾ, ಸೌತ್ ಗೋವಾದ ಮೇನ್ ಮಾರ್ಕೆಟ್ ಬಂದು ಪಣಜಿ. ಕಾಂಪ್ಲೆಕ್ಸಿಂದ ನಾವು ಆಚೆ ಬಂದ್ವಿ. ಇದು ಪಣಜಿಯ ಕಾಂಪ್ಲೆಕ್ಸ್‌ಗೆ ಸರೌಂಡಿಂಗ್ ಹತ್ರದ ಸಿಟಿ ಇದು. ನಿಮಗೆ ಹೇಳಿದ್ನಲ್ಲ ಮೊದಲೇನೆ ಗೋಡಂಬಿ ಒರಿಜಿನಲ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಶಾಪ್ ತೋರಿಸ್ತೀನಿ ಅಂತ. ಇದೇ ಶಾಪು. ಇದ್ರ ನೇಮ್‌ನ ನೋಟ್ ಡೌನ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಬಿಟ್ಟು ಬೇರೆ ಕಡೆ ಹೋದ್ರೆ ಅದನ್ನು ಕೆಮಿಕಲ್ ಹಾಕಿ, ಮೈದಾ ಹಿಟ್ಟೆಲ್ಲ ಹಾಕಿ ನ್ಯಾಚುರಲ್ ವೇ ಅಲ್ಲದೆ ಬೇರೆ ಯಾವುದೋ ಥರ ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಗೋವಾದಲ್ಲಿ ಎಲ್ಲ ಕಡೆ ಒರಿಜಿನಲ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸುಮಾರು ಡ್ರಿಂಕ್ಸ್ ಶಾಪ್‌ಗಳು ಸಿಗುತ್ತೆ. ಇದು ಬಂದು ಹೋಲ್‌ಸೇಲಲ್ಲಿ ಗೋವಾದಲ್ಲಿ ಸಿಗುವಂತಹ ಡ್ರಿಂಕ್ಸ್ ಶಾಪು. ಈ ಲೈನ್‌ಗಳು ಬಂದು ಕಾಂಪ್ಲೆಕ್ಸ್‌ಗೆ ಹತ್ತಿರದಲ್ಲಿರುವಂತಹ ಶಾಪ್‌ಗಳು. ಹೋಲ್‌ಸೇಲಲ್ಲಿ ಡ್ರಿಂಕ್ಸು ಹಾಗೂ ಕ್ಯಾಶ್ಯೂ ನಟ್‌ಗಳೆಲ್ಲ ಸಿಗುತ್ತೆ ಅನ್ನೋದನ್ನ ಬೋರ್ಡ್‌ಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಈ ಲೈನಲ್ಲಿ ಬಂದು ಸುಮಾರು ಶಾಪ್‌ಗಳಿದೆ. ಗೋಡಂಬಿ, ಬೇಕ್ರಿ ಹಾಗೂ ಡ್ರಿಂಕ್ಸ್‌ಗಳ ಶಾಪ್‌ಗಳಿದೆ. ನಾನು ಮೊದಲೇ ಹೇಳ್ದಂಗೆ ಗೋವಾದಲ್ಲಿ ಲೇಡೀಸ್‌ಗಳಿಗೆ ಸೀರೆಗಳು ಚೆನ್ನಾಗಿ ಸಿಗೋದಿಲ್ಲ ಇಲ್ಲಿ. ಅದು ಬಿಟ್ಟು ಬೇರೆ ಎಲ್ಲ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.